ಮೆಟ್ರೋ ನೇರಳೆ ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಯಗೊಂಡಿದೆ. ಹೀಗಾಗಿ ಮೆಟ್ರೋ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ. ಮೆಟ್ರೋ ನೇರಳೆ ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಯಗೊಂಡಿದೆ. ಮೈಸೂರು ರಸ್ತೆಯ ಅತ್ತಿಗುಪ್ಪೆಯಲ್ಲಿ ಕೆಟ್ಟು ನಿಂತ ರೈಲು ಮೆಜೆಸ್ಟಿಕ್ ಮಾರ್ಗವಾಗಿ ತೆರಳುವ ಪ್ರಯಾಣಿಕರಿಗೆ ತೊಂದರೆಯಾಗಿದೆ. ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲೇ ಮೆಟ್ರೋ ರೈಲು ನಿಂತುಕೊಂಡಿದೆ. ಇನ್ನು ತಾಂತ್ರಿಕ ದೋಷದಿಂದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿರುವಂಥದ್ದು. ಇನ್ನು ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಾಸ ಆಗ್ತಾ ಇದ್ದಂತೆ ಇತ್ತ ಪ್ರಯಾಣಿಕರು ಪರದಾಡಿದ್ದಾರೆ. ಅಂದರೆ ಏನು ಸರಿಯಾದ ಸಮಯಕ್ಕೆ ಕಚೇರಿಗಳಿಗೆ ಹೋಗಬೇಕು, ಆಫೀಸ್ಗೆ ಹೋಗಬೇಕು, ಅವರದ್ದೇ ಕೆಲಸಗಳೇ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ದಿಢೀರಂತ ಮೆಟ್ರೋ ಕೈ ಕೊಟ್ಬಿಟ್ರೆ ಸಾಕಷ್ಟು ಮಂದಿಗೆ ಪ್ರಾಬ್ಲಮ್ ಆಗುತ್ತೆ. ಅದೇ ಪರಿಸ್ಥಿತಿ ಈಗ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂಥದ್ದು. ಇದ್ದಕ್ಕಿದ್ದ ಹಾಗೆ ಮೆಟ್ರೋ ರೈಲು ಕೆಟ್ಟು ನಿಂತಿದೆ. ಹೀಗಾಗಿ ಪ್ರಯಾಣಿಕರೆಲ್ಲರೂ ಕೂಡ ಪರದಾಡಿದ್ದಾರೆ. ಈಗಂತೂ ಸಿಲಿಕಾನ್ ಸಿಟಿ ಮಂದಿ ಮೆಟ್ರೋವನ್ನು ಎಷ್ಟು ನೆಚ್ಕೊಂಡಿದ್ದಾರೆ, ಅಂದರೆ ಅವಲಂಬಿತರಾಗಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಮೆಟ್ರೋ ದರ ಏರಿಕೆ ಆದರೂ ಕೂಡ ಈ ಸುಡು ಬಿಸಿಲಲ್ಲಿ ಟ್ರಾಫಿಕಲ್ಲಿ 2 ವೀಲರು 4 ವೀಲರಲ್ಲಿ ಹೋಗೋಕ್ಕಿಂತ ಬೆಸ್ಟ್ ಮೆಟ್ರೋ ಅಂತ ಅಂದ್ಕೊಂಡು ಸಾಕಷ್ಟು ಮಂದಿ ಮೆಟ್ರೋನೇ ಉಪಯೋಗಿಸ್ತಾರೆ. ಆದರೆ ಈಗ ಈ ರೀತಿಯ ಘಟನೆಗಳು ಆದಾಗ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನೋಡಿ, ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಅತ್ತಿಗುಪ್ಪೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮೆಟ್ರೋ ರೈಲು ಕೆಟ್ಟು ನಿಂತಿದ್ದು ಈಗ ಸಂಚಾರದಲ್ಲಿ ವ್ಯತ್ಯಯಗೊಂಡಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಮಂಜುನಾಥ್, ಮೈಸೂರು ರಸ್ತೆಯ ಅತ್ತಿಗುಪ್ಪೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮೆಟ್ರೋ ರೈಲು ಕೆಟ್ಟು ನಿಂತಿದ್ದು ಪ್ರಯಾಣಿಕರು ಪರದಾಡಿದ್ದಾರೆ. ಏನು ಕೆಟ್ಟು ನಿಂತಹ ರೈಲನ್ನು ಸರಿಪಡಿಸಿದ್ರಾ ಅಥವಾ ಪ್ರಯಾಣಿಕರು ಅಲ್ಲೇ ಪರದಾಡ್ತಾ ಇದ್ದಾರಾ? ಸದ್ಯದ ಅಪ್ಡೇಟ್ ಏನಿದೆ? ಮಧುಮಲ, ಸದ್ಯಕ್ಕೆ ಬೆಂಗಳೂರಿನ ಮೆಟ್ರೋ ವಿಚಾರವಾಗಿ ಇತ್ತೀಚೆಗೆ ಬೆಳೇರಿಗೆ ಬಿಸಿ ಎನ್ನುವಂಥದ್ದರ ಮಧ್ಯೆ ಇದೀಗ ನೇರಳೆ ಮಾರ್ಗದ ಮೈಸೂರು ರಸ್ತೆ ಅತ್ತಿಗುಪ್ಪೆ ಏನಿದೆಯೋ ಅತ್ತಿಗುಪ್ಪೆಯಲ್ಲಿ ಮೆಟ್ರೋ ಟ್ರೈನ್ ಕೆಟ್ಟು ನಿಂತಿರುವಂತಹ ಪರಿಣಾಮದಿಂದಾಗಿ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ಮೆಟ್ರೋ ರೈಲು ಅಲ್ಲೇ ನಿಂತ ಕಾರಣದಿಂದಾಗಿ ಆ ಸ್ಥಳದಲ್ಲಿ ಎರಡೂ ಬದಿ ಹೋಗ್ಬೇಕಾದಂತ ರೈಲುಗಳು ಸದ್ಯಕ್ಕೆ 20 ನಿಮಿಷಗಳ ಕಾಲ ಯಥಾಸ್ಥಿತಿಯತ್ತ ನಿಂತಲ್ಲೇ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಕಾರಣದಿಂದಾಗಿ ಹಿಂದೆ ಮುಂದೆ ಬರುವಂತ ರೈಲುಗಳೆಲ್ಲವೂ ಕೂಡ ನಿಂತು ಹಿಂದೆ ಮುಂದೆ ಇದ್ದಂತಹ ನಿಲ್ದಾಣಗಳಲ್ಲಿ ಏನಿದೆಯೋ ಅಲ್ಲಿವರೆಗೂ ಅಷ್ಟೇ ಮೆಟ್ರೋ ಸಂಚಾರ ಇತ್ತು. ಸದ್ಯಕ್ಕೆ ಈಗ ತಾಂತ್ರಿಕ ದೋಷ ಇದ್ದಂತಹ ಕಾರಣದಿಂದಾಗಿ ಅದನ್ನ ಸರಿಪಡಿಸಿ ಯಥಾಸ್ಥಿತಿಯತ್ತ ಮೆಟ್ರೋ ಸಂಚಾರ ಮುಂದುವರೆದಿದೆ. ಆದ್ರೆ ಈ ತಾಂತ್ರಿಕ ದೋಷ ಎನ್ನುವಂಥದ್ದು ಪದೇ ಪದೇ ಆಗ್ತಿರುವಂತದ್ದು ಏನು ಎನ್ನುವಂತ ಕಾರಣ ಸದ್ಯಕ್ಕೆ ಮೆಟ್ರೋ ನಿಗಮದ ಅಧಿಕಾರಿಗಳು ಮಾಹಿತಿ ಕೊಡೋದಕ್ಕೆ ಹಿಂದೆ ಮುಂದೆ ತುಳಿತಾರೆ. ಆದ್ರೆ ಸಂಚಾರದಲ್ಲಿ ವ್ಯತ್ಯಯ ಆಗುವಂತ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಆಗುವಂತ ಸಮಸ್ಯೆ ಸಂಬಂಧಪಟ್ಟಾಗೆ ಯಾರು ಕೂಡ ಈ ಬಗ್ಗೆ ಗಮನ ಹರಿಸೋದಿಲ್ಲ. ತಾಂತ್ರಿಕ ದೋಷ ಎನ್ನುವಂಥದ್ದು ಪದೇ ಪದೇ ಆಗ್ತಿರುವಂತದ್ದಕ್ಕೆ ನಿಖರ ಕಾರಣ ಹೇಳುವಂತದ್ರ ಜೊತೆಗೆ ಇದು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಯಾಕಂತ ಹೇಳಿದ್ರೆ ಪೀಕ್ ಅವರ್ಗಳಲ್ಲಿ ಸಂಚಾರ ಮಾಡುವಂತ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗತ್ತೆ. ಅಟ್ಲೀಸ್ಟ್ ಪರ್ಯಾಯ ವ್ಯವಸ್ಥೆ ಇದಕ್ಕೆ ಏನು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಇದ್ರೆ ಪರದಾಡುವಂತ ಅಂದ್ರೆ 20 ನಿಮಿಷಗಳ ಕಾಲ ಪರದಾಡುವಂತ ಪ್ರಯಾಣಿಕರಿಗೆ ಈ ರೀತಿ ಸಮಸ್ಯೆ ಆಗಲ್ಲ ಎನ್ನುವಂಥದ್ದು ಅಸಮಾಧಾನದ ರೀತಿಯಾಗಿ ಪ್ರಯಾಣಿಕರು ಒಂದ್ ರೀತಿಯಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸದ್ಯಕ್ಕಂತೂ ಈ ನಿಂತಹ ಮೆಟ್ರೋ ರೈಲು ಪ್ರಯಾಣ ಏನಿದೆಯೋ ಅದು ಯಥಾಸ್ಥಿತಿಯತ್ತ ಮರಳುವಂತ ಕೆಲಸ ಆಗಿದೆ. ಅದಕ್ಕೆ ಅಧಿಕಾರಿಗಳು ಕೂಡ ಆದಷ್ಟು ಬೇಗ ಕೆಲಸ ಮಾಡಿ ಯಥಾಸ್ಥಿತಿಯತ್ತ ಮೆಟ್ರೋ ಸಂಚಾರವನ್ನು ಕೂಡ ಮುಂದುವರಿಸುವಂತ ಕೆಲಸ ಒಟ್ಟಾರೆಯಾಗಿ ಆಗಿದೆ. ಮಧುಮಾಲ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.